ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರದ್ದು ಊಟ ಆಯಿತಾ? ನಮ್ಮದು ಕೂಡ ಊಟ ಆಯಿತು. ಇವತ್ತು ವಿಡಿಯೋದಲ್ಲಿ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂದರೆ, ನಮ್ಮ ಅತ್ತೆಯವರು ಇವತ್ತು ತೀರೋಗಿರೋ ದಿವಸ. ನಮ್ಮ ಮನೆಯವರಿಗೆ ಅಮ್ಮ ಇದ್ದಾರಲ್ಲ, ಮನೆಯವ್ರ ಅಮ್ಮ ಅಂತ ಅನ್ನೋಕ್ಕಿಂತ ನಮ್ಮ ಸೆಕೆಂಡ್ ಮದರ್ ಅಂತ ಹೇಳ್ಬೋದು ಅವ್ರನ್ನ. ಸೆಕೆಂಡ್ ಮದರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ನಾನು ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರಿಗೆ ಹೆಣ್ಮಕ್ಳಿಲ್ಲ, ನಾನೇ ಮಗಳು ಅವ್ರಿಗೆ, ಇಬ್ಬರು ಗಂಡ್ಮಕ್ಳು ಅವ್ರಿಗೆ. ಮತ್ತು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ರು. ಇವತ್ತು ಈ ದಿನ ನಾವು ಅವ್ರನ್ನ ಮರೆಯೋಕ್ಕಾಗಲ್ಲ. ಬಿಕಾಸ್ ಅವರು ಕೊರೋನಾ ಟೈಮಲ್ಲಿ, ಸೆಕೆಂಡ್ ಕೊರೋನಾ ಟೈಮಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಅದು ಈ ದಿನವೇ. ನಾವು ಪ್ರತಿ ವರ್ಷ ಈ ದಿನದಲ್ಲಿ ಅವ್ರಿಗೆ ಹೋಗಿ ಪೂಜೆ ಮಾಡಿಕೊಂಡು, ನಮ್ಮ ಕೈಯಲ್ಲಾಗಿದ್ದು ಪೂಜೆ ಮಾಡಿಕೊಂಡು ಬರ್ತೀವಿ. ಇವತ್ತು ಕೂಡ ಹೋಗಬೇಕು. ಸ್ವಲ್ಪ ಅವ್ರ ಬಗ್ಗೆ ನಾನು ಮಾತಾಡಬೇಕಂತ ನನ್ನ ಮನಸ್ಸಿಗೆ ಅನಿಸ್ತು. ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನಾವೇನೇ ಇವತ್ತು ಚೆನ್ನಾಗಿದ್ದೀವಿ, ಮುಂದೆ ಏನೇ ಚೆನ್ನಾಗಿರ್ತೀವಿ ಅಂದರು, ಅದಕ್ಕೆ ನಮ್ಮ ಅತ್ತೆ ನಮ್ಮ ಮಾವನ ಆಶೀರ್ವಾದ. ನಮಗನ್ಸೋ ಪ್ರಕಾರ ತಂದೆ ತಾಯಿ ಆಶೀರ್ವಾದ ಇಲ್ಲದೆ, ದೇವರ ಆಶೀರ್ವಾದ ಇಲ್ಲದೆ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ನನಗೆ, ನನ್ನ ಹಸ್ಬೆಂಡ್ಗೆ ಅನಿಸುತ್ತೆ. ಸೊ ಅದಕ್ಕೆ ನಮ್ಗೆ ಅವರು ಇಲ್ಲ ಅನ್ನೋದು ಒಂದು ಈ ಡೇಯಲ್ಲಿ ಕೊರಗಿರುತ್ತೆ. ಮೇ ಟೈಮಲ್ಲಿ ಅವ್ರು ತೀರೋಗಿದ್ದು. ನಾವು ಯಲಹಂಕದಲ್ಲಿ ಅನುಪಮ ಇದೆಯಲ್ಲ, ಅಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಸತತ ಒಂದು 20 days ಅವ್ರಿಗೆ ಅಲ್ಲಿ ಇದ್ದರು. ಬಟ್ ನಾವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ವಿ. ನಾವು ಒಂದು ಡೇ ಕೂಡ ಅವ್ರನ್ನೊಬ್ಬರನ್ನೇ ಬಿಟ್ಟಿರಲಿಲ್ಲ. ನಾನು ಅಥವಾ ನಮ್ಮ ಹಸ್ಬೆಂಡ್ ಯಾರಾದರೂ ಒಬ್ಬರು ಅಲ್ಲಿ ನೋಡ್ಕೊತಿದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್, ಅವ್ರು ಉಳಿಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಇವತ್ತು ಅವ್ರ ಹೆಸರಲ್ಲಿ ನಾವು ನಮ್ಮ ಲೈಫನ್ನ ನಡೆಸ್ಕೊಂಡು ಹೋಗಬೇಕು. ಬಟ್ ಆದರೆ ನನಗೆ ಇವತ್ತು ಅವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಂತ ಅನ್ನಿಸ್ತು ಈ ವಿಡಿಯೋದಲ್ಲಿ. ಸೊ ಹೇಳ್ತಾಯಿದ್ದೀನಿ. ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವರೇ ನಮ್ಮ ಅತ್ತೆ ನಮ್ಮ ಮಾವ. ನಮ್ಮ ಮಾವಂಗೆ ಸ್ವಲ್ಪ ಮೊದಲಿಂದ ಹುಷಾರಿಲ್ಲ, ಅವ್ರಿಗೆ ಅಸ್ತಮ ಇತ್ತು. ನನ್ನ ಮದುವೆ ಆಗಿ ಒಂದು 5 yearsಗೆ ಅವ್ರು ತೀರೋದು. ಬಟ್ ನಮ್ಮ ಅತ್ತೆ ಜೊತೆಯಲ್ಲಿ, ನಮ್ಮ ಮಾವನ ಜೊತೆಯಲ್ಲಿ ಒಂದು 12 years ನಾನಿದ್ದೀನಿ. ನನ್ನ ತುಂಬ ಚೆನ್ನಾಗಿ ಅವ್ರ ಮಗಳ ಥರ ನನ್ನ ನೋಡ್ಕೊಂಡಿದ್ರು. ನಮ್ಮ ಹಸ್ಬೆಂಡು ಅವ್ರ ತಾಯಿಯವ್ರನ್ನ ಯಾವ ಥರ ನೋಡ್ತಾರೆ ಅಂದರೆ, ನಾವು ದೇವ್ರನ್ನ ಎಷ್ಟು ನಂಬ್ತೀವಲ್ಲ, ಅದೇ ಥರ ಅವ್ರ ತಾಯಿನ, ತಂದೆನವ್ರು ನಂಬ್ತಾರೆ. ನೋಡಿ ಇಲ್ಲಿ ಇದು ನಮ್ಮ ಮನೆ ದೇವ್ರ ಮನೆ. ಅವ್ರ ತಾಯಿ ಫೋಟೋನ ಅವ್ರ ದೇವ್ರ ಮನೆ ಪಕ್ಕದಲ್ಲೇ ಇಡಬೇಕು ಅಂತ ಒಂದು ಫೀಲಿಂಗೋಸ್ಕರ ಆ ಸ್ಪೇಸಲ್ಲಿ ದೇವ್ರ ಮನೆ ಪಕ್ಕ ಇಟ್ಟಿದ್ದಾರೆ ನಮ್ಮ ಮನೆಯವರು. ತಂದೆ ತಾಯಿ ಕೂಡ ಒಂಥರ ದೇವರೇ ಅಲ್ವಾ, ಅವ್ರಿಗೆ ಆ ಥರ ಫೀಲ್ ಇರಬೇಕು, ಅವರು ನಮ್ಮ ಮನೇಲೇ ಇದ್ದಾರೆ ಆ ಥರ ಫೀಲ್ ಇರಬೇಕಂತ ನಾವು ಅಲ್ಲಿ ಆ ಫೋಟೋಗೆ ಪೂಜೆ ಮಾಡಲ್ಲ, ಇಲ್ಲಿ ಮಾತ್ರ ಮಾಡ್ತೀವಿ. ಅದೇ ಇಷ್ಟು ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೆ, ಹೇಳ್ತಾಯಿದ್ದೀನಿ. ಸರಿ, ಇವಾಗ ಊರಿಗೆ ಹೋಗಬೇಕು, ಹೊರಡುವ. ಅಲ್ಲಿ ಸಿಗ್ತೀನಿ, ವಿಡಿಯೋಲ್ಲಿ ಕಂಟಿನ್ಯೂ ಮಾಡ್ತೀನಿ. ಊರಿಗೆ ಓಡಬೇಕಂತ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಮುಗಿಸ್ದೆ. ಮನೆಯವ್ರಿಗೆಲ್ಲ ತಿಂಡಿ ಕೊಟ್ಟೆ. ನಾನಿವಾಗ ತಿಂಡಿ ತಿನ್ನಬೇಕು. ತಿಂಡಿ ದೋಸೆ, ಕಾಲಿಫ್ಲವರ್ದು ಗ್ರೇವಿ ಮಾಡಿದೆ. ಗ್ರೇವಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಬೇಕಾದರೆ ರೆಸಿಪಿ ಬೇಕಾದರೆ ಶಾರ್ಟ್ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವಾಗ ತಿಂಡಿ ಎಲ್ಲ ತಿಂದು ಓಡಬೇಕು. ಮಧ್ಯಾಹ್ನ ಊಟ ಕೂಡ ಮಾಡಿಕೊಂಡು ಓಡ್ತೀವಿ. ಇವಾಗ ಓಡ್ತಾ ಇದ್ದೀವಿ ಊರ ಕಡೆ. ಸ್ವಲ್ಪ ದೋಸಪೇಟೆಯಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಬೇಕು. ತುಮಕೂರು ಕಡೆ ಬರೋದು ನಮ್ಮ ಚಿಕ್ಕಮ್ಮ ಅವ್ರ ಊರು. ನಮ್ಮ ಚಿಕ್ಕಮ್ಮ ಅವ್ರ ಊರಲ್ಲಿ ನಮ್ಮ ಅತ್ತೆಯವ್ರದ್ದು ಸಮಾಧಿ ಇರೋದು ಅಲ್ಲೇ. ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮನೆಯವರ ಅಮ್ಮ ಇದ್ದಾರಲ್ಲ, ಅವ್ರ ತಂಗಿ ಊರು ಇದು. ನಮ್ಮ ಮನೆಯವ್ರಿಗೆ ಚಿಕ್ಕಮ್ಮ ಅಂದರೆ ನನಗೂ ಚಿಕ್ಕಮ್ಮನೇ ಅಲ್ವಾ, ಅದಕ್ಕೆ ನನ್ನ ಹತ್ರ ಹೇಳ್ದೆ ಅಷ್ಟೇ. ಇದೇ ಊರು ಬಂದಿದ್ದೀವಿ. ಇದೇ ನಮ್ಮ ಚಿಕ್ಕಮ್ಮವ್ರ ಊರು. ಅವರು ತುಮಕೂರಲ್ಲಿ ಕೂಡ ಅವ್ರದ್ದು ಮನೆ ಇದೆ, ಆದರೆ ನಮ್ಮ ಚಿಕ್ಕಮ್ಮ ಒಬ್ಬರೇ ಇರೋದು ಇಲ್ಲಿ. ನನ್ನ ಮೈದನ ಹೆಂಡತಿ ಬೆಂಗಳೂರಲ್ಲಿದ್ದಾರೆ. ಅವರು ಕೂಡ ಬಂದಿದ್ದರು, ರಜಾ ಇದೆ ಅಂದ್ಬಿಟ್ಟು ಬಂದಿದ್ದರು. ಮಗುನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಇಲ್ಲೇ ಸಮಾಧಿ ಹತ್ರ ಬಂದ್ವಿ. ಇದೆ ನಮ್ಮ ಅತ್ತೆಯವ್ರ ಸಮಾಧಿ. ಇವಾಗ ಪೂಜೆ ಮಾಡ್ಕೋಬೇಕು. ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀವಿ.
ಹೂವು ಹಣ್ಣು ಕಾಯಿ ಎಲ್ಲ ಸ್ವಲ್ಪ ಅವ್ರಿಗೆ ಏನು ಇಷ್ಟನೋ ಅದು ಊಟ ಕೂಡ ಮಾಡ್ಕೊಂಬಂದಿದ್ವಿ. ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ನಮ್ಮ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷನೂ ಅವ್ರು ತೀರೋಗಿರೋ ದಿವಸ ನಾವು ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಇದು 5ನೇ ವರ್ಷ ಅವ್ರದ್ದು ಪೂಜೆ. ನಮ್ಮ ಚಿಕ್ಕಮ್ಮ ಅವ್ರ ಮನೆ ತೆಂಗಿನ ತೋಟದಲ್ಲೇ ಅವ್ರು ಮಾಡ್ಕೊಂಡಿರೋದು ಮನೆ, ಏನು ದೂರ ಇಲ್ಲ, ಪಕ್ಕದಲ್ಲೇ ತೆಂಗಿನ ತೋಟ ಐತಲ್ಲ ಅದರಲ್ಲೇ ಮಾಡ್ಕೊಂಡವ್ರೆ. ಮಕ್ಕಳು ನೋಡ್ರಿ ಎಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ರು. ಅಲ್ಲೆಲ್ಲ ಚೆನ್ನಾಗಿರುತ್ತಲ್ಲ ನೇಚರು, ವೀಡಿಯೋಸು ಫೋಟೋಸ್ ಎಲ್ಲ ತೊಗೊತಾಯಿದ್ರು ನೋಡಿ. ಈ ಥರದ್ದೆಲ್ಲ ಕಿತ್ಕೊಂಡು ಉಫ್ ಅಂದರೆ ಅದು ಸ್ವಲ್ಪ ಎಲ್ಲ ಗಾಳಿಗೆ ಆರ್ತಾಯಿತ್ತು. ಅದ್ರಲ್ಲಿ ಫೋಟೋ ತೊಗೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ತೆಂಗಿನ ತೋಟ ಎಲ್ಲ ನಮ್ಮ ಚಿಕ್ಕಮ್ಮನೇ ನೋಡ್ಕೊಳ್ಳೋದು. ಅವ್ರು ಇಲ್ಲೇ ಇರ್ತಾರಲ್ವ, ಅವರೇ ನೋಡ್ಕೊತಾರೆ. ಕೊರೋನಾ ಟೈಮಲ್ಲಿ ಯಾವ ಥರ ಸಿಚುವೇಶನ್ ಅಂತ ನಿಮಗೂ ಎಲ್ಲ ಗೊತ್ತು. ಆ ಟೈಮಲ್ಲೂ ಕೂಡ ನಮ್ಮ ಅತ್ತೆಯವ್ರನ್ನ ಇಲ್ಲಿ ತರೋಕ್ಕೆ ನಮ್ಮ ಮೈದಾ ಮತ್ತು ನಮ್ಮ ಚಿಕ್ಕಮ್ಮ ತುಂಬ ಅವಕಾಶ ಮಾಡಿಕೊಟ್ರು. ನಾವು ಅವ್ರಿಗೆ ಇರೋವರೆಗೂ ನಾವು ಅವ್ರಿಗೆ ಋಣಿಯಾಗಿರಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ಸ್ವಲ್ಪ ನಮ್ಮ ಚಿಕ್ಕಮ್ಮನ ಹತ್ರ ನಮ್ಮ ಮೈದಾ ಅಂತೆಲ್ಲ ಇದ್ರಲ್ಲ ಎಲ್ಲ ಮಾತಾಡಿಕೊಂಡು ನಮ್ಮಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಲ್ಲೇನೋ ಮ್ಯಾಂಗೋ ಮೇಳ ಮಾಡಿದ್ರಂತೆ. ನನ್ನ ತಮ್ಮನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು, ನನ್ನ ಮಕ್ಕಳನ್ನಿಬ್ಬರನ್ನ ಅವ್ನ ಮಗನೆಲ್ಲ ಕರ್ಕೊಂಡು ಹೋಗಿ ಬರ್ತೀನಕ್ಕ ಸ್ವಲ್ಪ ಹೊತ್ತು ಅಂತ ಅಂದರು. ಹೋಗ್ಬಿಟ್ಟು ಬಾ ಅಮ್ಮ ಅಂದೆ. ನಾನೇನು ಹೋಗಿರಲಿಲ್ಲ. ಮಕ್ಕಳೇ ವೀಡಿಯೋ ಮಾಡ್ಕೊಂಬಂದಿದ್ರು. ಅಲ್ಲಿ ಈ ಥರ ಅವಾಗವಾಗ ಆಗ್ತಾಯಿರ್ತಾರೆ ಏನಾದರೂ ಅವರೇ ಮೇಳ, ಮ್ಯಾಂಗೋ ಮೇಳ ಎಲ್ಲ. ಫುಡ್ದು ಆಟ ಆಡೋದೆಲ್ಲ ಚೆನ್ನಾಗಿತ್ತಂತೆ. ಆಟ ಆಡ್ಕೊಂಡು ನೋಡಿ ನಮ್ಮ ತಮ್ಮನ ಮಗ ಮಾಡ್ತಾಯಿದ್ದಾನೆ. ಚೆನ್ನಾಗೆಲ್ಲ ಆಟ ಆಡಿದ್ದಾರೆ. ಅವ್ರ ಅತ್ತೆ ಆಟ ಆಡಿಸಿದಾಳೆ ಚೆನ್ನಾಗೆ. ಮಕ್ಕಳೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಅದು ಇದು ಸ್ನ್ಯಾಕ್ಸು ಎಲ್ಲ ತಿಂದ್ಕೊಂಡು, ಏನೋ ಕ್ಲಿಪ್ಸು ಅದು ಇದು ಎಲ್ಲ ಇತ್ತಂತೆ. ಸ್ವಲ್ಪ ಶಾಪಿಂಗು ಮಾಡಿಕೊಂಡು ಚೆನ್ನಾಗೆಲ್ಲ ಎಂಜಾಯ್ ಮಾಡಿಕೊಂಡು ಮಕ್ಕಳು ಖುಷಿಯಾಗಿದ್ದಾರೆ. ಅಲ್ಲಿ ಮ್ಯಾಂಗೋ ಹಲಸಿಂದು ಮೇಳ ಅಂದರೆ ಮ್ಯಾಂಗೋ ರಿಲೇಟೆಡು, ಹಲಸಿನ ಹಣ್ಣು ರಿಲೇಟೆಡು ಫುಡ್ಗಳು ಎಲ್ಲ ಸಿಗುತ್ತೆ ಚೆನ್ನಾಗಿ. ನಾನು ಒಂದು ಟೈಮ್ ಅವರೇ ಮೇಳ ಅಂತ ಮಾಡಿದ್ರು, ಹೋಗಿದ್ದೆ. ಅದೇ ಏನು ತಿಂದರೂ ಸ್ವಲ್ಪ ಮ್ಯಾಂಗೋ ಟೇಸ್ಟ್ ಬರುತ್ತೆ, ಹಲಸಿನ ಹಣ್ಣು ಟೇಸ್ಟ್ ಬರುತ್ತೆ. ಅದೇ ಥರ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಟೈಮ್ ಮಕ್ಳನ್ನ ಕರ್ಕೊಂಡು ಹೋದರೆ ಅವರು ಒಂದು ಎಂಜಾಯ್ಮೆಂಟು. ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಮನೆಗೆ ಬಂದರು. ನಮ್ಮಮ್ಮ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಊಟ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಸ್ವಲ್ಪ ಕತ್ಲೇನೇ ಆಯಿತು. ಇವಾಗ ನಮ್ಮ ಮನೆ ಕಡೆ ಬರ್ತಾಯಿದ್ದೀವಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು. ಬಾಯ್ ಬಾಯ್.